सुर में गाना सीखिए पाधानीसा ऐप के साथ। AI पावर्ड पर्सनल म्यूजिक टीचर फ्रॉम सारेगामा। ದೀನನಾ ಬಂದಿರುವೆ ಬಾಗಿಲಲ್ಲಿ ನಿಂದಿರುವೆ, ಜ್ಞಾನ ಭಿಕ್ಷೆಯ ನೀಡಿ ದಯೆ ತೋರಿ ಗುರುವೇ ಗುರುವೇ. ದೀನನಾ ಬಂದಿರುವೆ ಬಾಗಿಲಲ್ಲಿ ನಿಂದಿರುವೆ, ಜ್ಞಾನ ಭಿಕ್ಷೆಯ ನೀಡಿ ದಯೆ ತೋರಿ ಗುರುವೇ. ಕೃಷ್ಣನಾಲಯದಾಚೆ ನಿಂತ ಕನಕನ ರೀತಿ, ಕೃಷ್ಣನಾಲಯದಾಚೆ ನಿಂತ ಕನಕನ ರೀತಿ, ಕಾದಿರುವೆ ಕಾತುರದೆ ಎಲ್ಲ ಮೊರೆ ಕೇಳಿಸದೆ ಗುರುವೇ. ದೀನನಾ ಬಂದಿರುವೆ ಬಾಗಿಲಲ್ಲಿ ನಿಂದಿರುವೆ, ಜ್ಞಾನ ಭಿಕ್ಷೆಯ ನೀಡಿ ದಯೆ ತೋರಿ ಗುರುವೇ. ದ್ರೋಣರ ಬಳಿ ಬಂದ ಏಕಲವ್ಯನ ತೆರೆದೆ, ದ್ರೋಣರ ಬಳಿ ಬಂದ ಏಕಲವ್ಯನ ತೆರೆದೆ, ಗುರು ನಿಮ್ಮ ಕೃಪೆ ಬಯಸಿ ನಾ ಬಂದೆ ತಂದೆ. ನಿಮ್ಮ ಪಾದದ ಬಳಿಯೇ ನನಗೆ ಆಶ್ರಯ ನೀಡಿ, ಸಂಗೀತ ಸುಧೆ ಹರಿಸಿ ಸಲಹಿರೆ ನಾನು ಗುರುವೇ 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 ಗುರುವೇ.
ಯಶೋದೆ ಲಾಲಿಸಿದಳು ಮಗನ ಯಶೋದೆ ಲಾಲಿಸಿದಳು ಮಗನ. ಸುಖ ನೀಡುವೆ ಮಾದಯ ಬಂದೆಯ ಕುಶಲವೇ ಹೇಳಯ್ಯ ಅತ್ತೆಯ ಮಗಳಿಗೆ ಕಾಣಿಕೆ ತಂದೆಯ. ಬಾರಯ್ಯ ಹರುಷವ ನೀಡಯ್ಯ ಮಾದಯ್ಯ ಬಂದಯ್ಯ ಕುಶಲವೇ ಹೇಳಯ್ಯ ಅತ್ತೆಯ ಮಗಳಿಗೆ ಕಾಣಿಕೆ ತಂದೆಯ. ಸುಖವಿದೆ ನನ್ನಲ್ಲಿ ಅಧರದ ಮಧುವಲಿ ಮತ್ತಿದೆ ನೋಡಯ್ಯ ಮಾದಯ್ಯ ಬಂದೆಯ ಕುಶಲವೇ ಹೇಳಯ್ಯ ಅತ್ತೆಯ ಮಗಳಿಗೆ ಕಾಣಿಕೆ ತಂದೆಯ. ಅಂದ ಚಂದ ತುಂಬಿ ಬಂದ ಆನಂದದ ಹೊಸ ಪ್ರಾಯವಿದು ಇಂದು ಉಂಟು ನಾಳೆ ಇರದು ಕಳೆದು ಹೋದರೆ ಮರಳಿ ಬಾರದು. ಒಳ್ಳೆ ವಯಸ್ಸು ಒಲಪು ಸೊಗಸು ಒಳ್ಳೆ ಅನ್ನದಿ ಒಲಿಯು ಮನಸ್ಸು. ಒಳ್ಳೆ ವಯಸ್ಸು ಒಲಪು ಸೊಗಸು ಒಳ್ಳೆ ಅನ್ನದಿ ಒಲಿಯು ಮನಸ್ಸು. ಸರಸ ಬಯಸಿ ಸೈಯನುವಾಗ ಸವಿಯಬೇಕು ಅದರ ಸೊಬಗ. ಅಂದ ಚಂದ ತುಂಬಿ ಬಂದ ಆನಂದದ ಹೊಸ ಪ್ರಾಯವಿದು.
ಮೈಯ ಬಲವು ಮನದ ಅಮಲು ಮಾಗಿ ಮುದಿತನ ಮುಸುಕಿ ಬರಲು ಮೈಯ ಬಲವು ಮನದ ಅಮಲು ಮಾಗಿ ಮುದಿತನ ಮುಸುಕಿ ಬರಲು ನೆನೆಸಿ ಬಯಸಿ ಬೇಕೆನುವಾಗ ಸಿಗುವುದಿಲ್ಲ ಸುಖದ ಭೋಗ. ಇಂದು ಉಂಟು ನಾಳೆ ಇರದು ಕಳೆದು ಹೋದರೆ ಮರಳಿ ಬಾರದು. ಕೈಯ ಹಿಡಿದ ಇನಿಯನೊಡನೆ ಕೂಡಿ ಬಾಳುತ್ತ ನಲಿದುಲಲನೆ. ಕೈಯ ಹಿಡಿದ ಇನಿಯನೊಡನೆ ಕೂಡಿ ಬಾಳುತ್ತ ನಲಿದುಲಲನೆ. ನಡೆಸೋ ಬದುಕೆ ಬಂಗಾರವಮ್ಮ ಸತಿಗೆ ಇದುವೆ ನೀತಿ ನೇಮ. ಅಂದ ಚಂದ ತುಂಬಿ ಬಂದ ಆನಂದದ ಹೊಸ ಪ್ರಾಯವಿದು. ಅಂದ ಚಂದ ತುಂಬಿ ಬಂದ ಆನಂದದ ಹೊಸ ಪ್ರಾಯವಿದು. ಓ ನಾಮ ಬಾರದ ಓ ರಾಮಯ್ಯ, ಓ ನಾಮ ಬಾರದ ಓ ರಾಮಯ್ಯ, ಸಿಂಗಾರ ನಿಂಗೇಕೆ ನೀ ಹೋಗಯ್ಯ, ಸಿಂಗಾರ ನಿಂಗೇಕೆ ನೀ ಹೋಗಯ್ಯ, ಓ ನಾಮ ಬಾರದ ಓ ರಾಮಯ್ಯ. ರಸಿಕತೆಯ ಹರಿಯದನ ಮುಂದೆ ಸಂಗೀತ ನಾಟ್ಯ ಸಂಭ್ರಮವೇಕೆ, ಕಿವುಡನಾದವಗೆ ಕಿನ್ನರಿಯ ಮಿಡಿದಂತೆ, ಕುರುಡಂಗೆ ಕನ್ನಡಿ ತೋರಿದಂತೆ, ವೃಥಾ ವೃಥಾ ವ್ಯರ್ಥ. ರಸಿಕನು ನಾನೆನುತೆ ತಲೆದೂಗುವೆ ಭಲೆ, ರಸಿಕನು ನಾನೆನುತೆ ತಲೆದೂಗುವೆ ಭಲೆ, ಮುದಿಯ ಮಾವಯ್ಯ ಬಡಾಯಿಯೇ ಕಯ್ಯ, ಮುದಿಯ ಮಾವಯ್ಯ ಬಡಾಯಿಯೇ ಕಯ್ಯ, ಚಪಲಾಯೇ ತಗೆ ಸಾಗು ಸಾಗು ಜಾಣ, ಓ ನಾಮ ಬಾರದ ಓ ರಾಮಯ್ಯ, ಸಿಂಗಾರ ನಿಂಗೇಕೆ ನೀ ಹೋಗಯ್ಯ, ಓ ನಾಮ ಬಾರದ ಓ ರಾಮಯ್ಯ. ತುಕಾಯಂದ ಮಾನ ಕಾಪಾಡಯ್ಯ, ತುಕಾಯಂದ ಮಾನ ಕಾಪಾಡಯ್ಯ, ಹಾಸ್ಯಗೈವರಯ್ಯ ನೀನೋಡಯ್ಯ, ಹಾಸ್ಯಗೈವರಯ್ಯ ನೀನೋಡಯ್ಯ, ತುಕಾಯಂದ ಮಾನ ಕಾಪಾಡಯ್ಯ. ದಯಮಾಡಿ
ಬಂಧುಗಳೇ ಬಂಧುಗಳೇ, ಓಡದಿರಿ ಭಕ್ತರೇ, ಪರಮಾತ್ಮನನ್ನು ಪರೀಕ್ಷಿಸುವ ಅಪೂರ್ವ ಸಮಯ ಬಂದಿದೆ. ಪಾಂಡುರಂಗ, ಪ್ರಹ್ಲಾದ ರಕ್ಷಣೆಗೆ ನರಸಿಂಹ ನೀನಾಗಿ ಭಕ್ತನ ವಚನವನ್ನು ಸಚ್ಚಗೈದೆ. ಹೇ ಕೃಷ್ಣ ಅಚ್ಯುತ ಶ್ರೀಹರಿ ಮುರಾರಿಯೇ ಎಂದು ಕೂಗಿದ ಗಜನ ನೀನುಳಿಸಿದೆ. ರಾಮಕೃಷ್ಣ ಗೋವಿಂದ ನಾರಾಯಣ ಹರಿ ಎಂದು ಕರೆದ ಜಮಿಳನ ಉದ್ಧರಿಸಿದೆ. ವಿಠಲ ಮಾಧವ ಮುಕುಂದ ಕೇಶವ ಎಂದ ದ್ರೌಪದಿ ಮಾನ ಕಾಪಾಡಿದೆ. ನಾನೊಂದು ಮಾತು ಕೇಳಲಿಲ್ಲ. ಏನು? ನನ್ ಮರ್ತ್ಬಿಟ್ಟು ಮತ್ತೆ ನನ್ನ ನೆರಳು ಸೋಕ್ತವ್ರು ಯಾರು ಬದುಕೋತಿಲ್ಲ. ನಮ್ಮಮ್ಮ ಸತ್ಲು, ನಮ್ಮ ಅಜ್ಜಿ ಸತ್ಲು. ನನ್ ಜೊತೆ ನೀನು ಇದ್ಬಿಟ್ರೆ ನಿನ್ಗೂ ಏನಾದ್ರೂ ಆಗೋಗ್ಬಿಡುತ್ತೆ. ನಿನ್ನ ಕೈ ಮುಗ್ದು ಬೇಡ್ಕೊತೀನಿ, ನನ್ ಬಿಟ್ಬಿಟ್ಟು ಇವತ್ತೇ ನೀನೆಲ್ಲಾದ್ರೂ ದೂರ ಹೊರಟೋಗ್ಬಿಡು. ನಾನ್ ದೂರ ಹೊರಟು ಹೋಗೋದ್ರಿಂದ ನಿನಗೆ ನೆಮ್ಮದಿ ಸಿಕ್ಕೋ ಹಾಗಿದ್ರೆ ನಿನ್ನಿಂದ ಮಾತ್ರ ಅಲ್ಲ, ಈ ಪ್ರಪಂಚದಿಂದಾನೇ ದೂರ ಹೊರಟು ಹೋಗ್ತೀನಿ. ಚೆಲ್ವಿ, ನಿಮ್ ತಾಯಿ ಸಾಯೋದಕ್ಕಾಗ್ಲಿ, ನಿಮ್ ಅಜ್ಜಿ ಸಾಯೋದಕ್ಕಾಗ್ಲಿ ನೀನ್ ತಿಳ್ಕೊಂಡಿರೋ ಹಾಗೆ ದೇವರಲ್ಲ ಕಾರಣ, ನಿನ್ನ ಜನ. ಆ ಜನಕ್ಕೆ ಹೆದರ್ಕೊಂಡು ನಾನ್ ನಿನ್ ಬಿಟ್ಟು ಹೋಗ್ತೀನಿ ಅಂತ ತಿಳ್ಕೊಂಡ್ಯ. ಹಾಗೆ ಹೋಗೋ ಹಾಗಿದ್ರೆ ನಿನ್ನ ಜೊತೆಲೆ ಕರ್ಕೊಂಡು ಹೋಗ್ತೀನಿ. ಅದೇನು ಆಪತ್ತು ಅನಿಷ್ಟಗಳು ಬರುತ್ತೋ ಬರ್ಲಿ, ಎದುರಿಸೋಣ. ಧೈರ್ಯವಾಗಿರು, ಹೆದರ್ಕೋಬೇಡ. ಏನು ಕ್ಷಮ ದಟ್ ಕಟ್ಕೊಂಡು ದಾಳಿ ಮಾಡಕ್ ಬಂದಿದ್ದೇನು? ಏನ್ ಸಮಾಚಾರ? ಏನಿಲ್ಲ ದಣಿ, ನಿಮ್ ಹತ್ರ ಒಂದು ವಿಷಯ ಕೇಳಕ್ ಬಂದ್ವು. ಆ ಚಂದನ್ ಇವತ್ತೇ ಕೆಲಸದಿಂದ ತೆಗೆದು ಹಾಕ್ಬೇಕು. ಅವನು ನಮ್ ಜೊತೆ ಕೂಡುದು. ಯಾಕೆ? ಅವನು ಆ ಚೆಲುವಿನ ಪ್ರೀತಿಸ್ತಾ ಇದ್ದಾನೆ. ಅವರಿಬ್ರು ಮದುವೆ ಮಾಡ್ಕೊತಾರಂತೆ. ನಿಮ್ಗೆ ಕಷ್ಟ ಆದ್ರಿಂದ? ಅವನಿಂದ ನಮ್ಮ ಹಾಡಿನೇ ಹಾಳಾಗುತ್ತೆ ಅಂತ ಆ ಕೊಡ್ತಿಯಮ್ಮ ಹೇಳಿದೆ. ಅದಕ್ಕೋಸ್ಕರ ಅವನ್ನ ನೀವು ಇಲ್ಲಿಂದ ಓಡಿಸ್ಬೇಕು. ಎಸ್ಟೇಟ್ ನಂದು, ಸಂಬಳ ಕೊಡೋ ನಾನು. ನನ್ಗಿಷ್ಟ ಬಂದವ್ರ ಕೆಲಸ ಕೆಟ್ಕೋತೀನಿ. ನಿಮ್ಮಿಂದ ಅದನ್ನ ಹಿಡಿಸ್ಕೋಬೇಕಾಗಿಲ್ಲ. ಜೊತೆಲಿ ಕೆಲಸ ಮಾಡೋರೆ ಬೇಡ ಅನ್ನೋ ಮನುಷ್ಯನ ನಾವ್ಯಾಕೆ ಇಟ್ಕೋಬೇಕು ಮಾವ? ಅವನೇ ನಮ್ ಬಂಧುನೇ ಬಳಗಾನೆ. ಅದಕ್ಕಿಂತ ಹೆಚ್ಚು ಕೇಶವ, ಚೆನ್ನ ಒಬ್ಬನೇ ನಂಬಿಕೆ ಆಗಿರೋ ಅವಳು. ಕೇವಲ ಒಬ್ಬನಿಗೋಸ್ಕರ ಇಷ್ಟು ಜನಗಳನ್ನು ಎದುರು ಹಾಕೊಳ್ಳೋದು ಒಳ್ಳೇದಲ್ಲ ಅಂತ ನನಗೆ ಅನ್ಸುತ್ತೆ. ಒಳ್ಳೇದು ಯಾವುದು ಕೆಟ್ಟದ್ ಯಾವುದು ಅನ್ನೋದು ನನಗೆ ಗೊತ್ತಿದೆ. ಬೇರೆಯವರಿಂದ ನಾ ಅದನ್ನ ಕಲಿಬೇಕಾಗಿಲ್ಲ ಕೇಶವ. ಸರಿ, ನಿಮ್ಮಿಷ್ಟ. ಹಾಗಾದ್ರೆ ನೀವು ಚೆನ್ನನ್ನ ಕೆಲಸದಿಂದ ತೆಗೆದು ಇಲ್ಲಿಂದ ಓಡಿಸ್ಬಿಡೋದಿಲ್ವೇ? ನಾವು ಯಾಕಲ್ಲ ಕ್ಷಮ, ನಿನ್ ಕಳ್ತನ ಹಿಡ್ಕೊಟ್ಬಿಟ್ಟೆ ಅಂತ ಅವ್ರ ಮೇಲೆ ದ್ವೇಷ ಏನು? ಮಂತಿನೋ ಕೆಲಸ ಮಾಡೋದು ಅಲ್ದೆ ಈ ಗುಂಪಲ್ಲಿ ಕಟ್ಕೊಂಡ್ ಬಂದಿದ್ಯಾ? ಹೆದರ್ಸೋಕೆ ಚೆನ್ನನ್ ಕೆಲಸದಿಂದ ತೆಗೆದು ನಿಮ್ಮ ದೊಡ್ಡ ಬೆದರಿಕೆ ಹೆದರೋಣಲ್ಲ ನಾನು. ನೀವೆಲ್ಲ ಹೊಟ್ಟೋಗಿ. ಬಂದ್ರು. ಇವ್ರು ಅವನ ಕೆಲಸದಿಂದ ತೆಗೆದೇ ಇದ್ರೇನು? ಅವನೇ ಇಲ್ಲಿಂದ ಹೊರಗಾಗ ಮಾಡ್ಲಿಲ್ಲ. ನನ್ನ ಹೆಸರು ಚೋಮಾನೆ ಅಲ್ಲ. ನಡೆಯೋ. ಯಾಕ ಮಾಟ ಮಾಡ್ತಿದ್ದಾರೆ. ನೀನು ಇಲ್ಲಿದ್ದ ನಿನ್ ಕೈ ಕಾಲು ಮುರಿದೋಗುತ್ತಂತೆ. ರಕ್ತ ಕರ್ಕೊಂಡು ಸತ್ತೋಗ್ತಿದ್ದೆ. ಯಾವಾಗಲ್ಲೇ ಕಾಲು ಕಾಲು ಹೋಯ್ತಲ್ಲಪ್ಪ ನನ್ನ ಕಾಲು. ಹೋಗಪ್ಪ ಹೋಗಪ್ಪ, ಚೊಮ್ಮನಿಗೆ ಹೇಳೋ ನನ್ನ ಕಾಲು ಮುರಿದೋಯ್ತು ಅಂತ ಹೇಳೋ. ಹೋಗೋ. ನೋಡ್ದಾ ಮಗನೇ, ಹೆಂಗೈತ ಈ ಚೋಮನ್ ಕರಾಮತ್ತು. ಇಲ್ಲೇ ಅಣ್ಣ ತೋಡಿ ನೀನ್ ಸಮಾಧಿ ಮಾಡ್ಬಿಡ್ತೀನಿ. ಚಲು, ಅವಳಿದಾಳ ಬೆಡಗಿ, ನೀನ್ ಚೆಲ್ವಿ, ಅವಳು ಕರ್ಕೊಂಬಂದಿ ತಮಾಷೆ ತೋರಿಸ್ತೀನಿ. ಅಯ್ಯೋ ಬೆಪ್ಪತ ಕಡೆ, ಏನೋ ಮಣ್ಣಲ್ಲಿ ಮುಚ್ಚಿಬಿಡ್ತಿದ್ದೆ, ಸಮಾಧಿ ಮಾಡ್ಬಿಡ್ತಿದ್ದೆ ಅಂತಿದ್ದೆ. ನೀನೇ ಮಣ್ಣಲ್ಲಿ ಹೋಗ್ಬಿಟ್ಟಿದ್ದೆಲ್ಲೋ. ಮಾಟ ಮಾಡ್ಸೋಕ್ ಹೋಗಿದ್ಯಾ? ಮಾಟ ಮಾಡ್ಸೋದಕ್ಕೆ ನೋಡ್ದು, ನೀನ್ ಮಾಡಿಸಿದ ಮಾಟ ಹೇಗೆ ನಿನಗೆ ತಿರುಗಿ ಬಿತ್ತು. ಪಾಪ, ನಿನಗೂ ಸ್ವಲ್ಪ ಸಂತೋಷ ಆಗ್ಲಿ ಅಂತ ನಾನು ಒಂದಷ್ಟು ಕಾಲು ಮುರ್ಕೊಂಡವ್ರ ಹಾಗೆ ಕುಣಿದಾಡ್ದೆ.
ನಡ, ಒಬ್ರಿಗೆ ಕೇಡ್ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ನೀನ್ ಸಾಕ್ಷಿಯಾಗಿದ್ದೀಯ. ದೇವ್ರು ನಿನ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಬಂದ್ರದನಿ ನೀನು ನನ್ನ ರಾಣಿ ಹೃದಯೇಶ್ವರಿ. ಈ ನಗು ಕೊಡ್ಬೇಕು ನೋಡು. ಏನು? 1000 ರೂಪಾಯಿ. ಯಾವಾಗ ಕೊಡ್ತೀರ ದನಿ? ಆಸ್ತಿ ನನ್ನ ಕೈಗೆ ಬಂದ ಮೇಲೆ. ಆಸ್ತಿ ಯಾವಾಗ ಬರ್ತಿದನಿ? ನಮ್ಮ ಮಾವ ಇದಾನಲ್ಲ ಮುದಿಯ, ಅವನ ಕೊಟಕ್ ಅಂದ ಮೇಲೆ. ಚೆಲ್ವಿ, ನಾನ್ ಕೊಟ್ಟಿದ್ದ ಚಿನ್ನದ ಸರ ಬಳೆ ಎಲ್ಲ ಏನ್ ಮಾಡಿದೆ? ಇಲ್ಲೇ ಇದೆಯಲ್ಲ. ಎಲ್ಲಿದೆ? ನಿಮ್ ಒಡವೆ ಎಲ್ಲಿ ಭದ್ರವಾಗಿರ್ಬೇಕು ಅಲ್ಲೇ. ಬನ್ನಿ ತೋರಿಸ್ತೀನಿ. ಸಾವಿತ್ರಿ, ನೀನ್ಯಾಕೆ ಬಂದೆ ಇಲ್ಲಿಗೆ? ನೀನ್ ಆಡೋ ಕೃಷ್ಣನಿಲ್ಲೇ ನೋಡೋಣ ಅಂತ. ನಿನ್ ಮಗ ಬೆಂಕಿ ಹಾಕ. ಸೋದರಳಿ ಅಂತ ಹೇಳಿ ಮಗಳು ಕೊಟ್ಟು ಮದುವೆ ಮಾಡಿ ಮನೇಲಿ ಇಟ್ಕೊಂಡ್ರೆ ಕೂಲಿ ಮಾಡೋ ಹೆಂಗಸರು ಬಾಳ ಹಾಳು ಮಾಡ್ತೀಯೇನು? ಲೇ, ಇವಳನ್ನ ಮದುವೆ ಮಾಡ್ಕೊಂಡ್ರೆ ಪರಿಹಾರ ಹಾಡಿ ಹಾಳಾಗತ್ತೇನು? ಯಾವನ್ ಹಾಗಂತ ಹೇಳಿದ್ದು? ನಾನೇನ್ ಹೇಳಿಲ್ಲ. ಚೆನ್ನ, ಅಪ್ಪ ಭೂತಣ್ಣ, ಕೊರತಿ ನಿನ್ ಮೈ ಮೇಲೆ ಬಂದ ಅದೇನೇನು ಕೊರೀತು ಅನ್ನೋದನ್ನ ಯಜಮಾನ್ರ ಮುಂದೆ ಸ್ವಲ್ಪ ಸುರಿ. ಇವ್ರೆ ನಿಮ್ಮಂದ್ರು ಲಜ್ಜೆ ಕೈಲಿ ದುಡ್ಡು ಕೊಟ್ಟು ಹೇಳಿದ್ರು. ಹೊಲಸು ಹೊಲಸು. ಲೇ, ನಿನಗೆ ಹೆಣ್ಣು ಕೊಟ್ಟ ಮಾವಕನು ನಾನು. ನಿನ್ನ ತಂದೆ ಸಮಾನ. ನನ್ನ ಸಾವನ್ನೇ ಬಯಸ್ತೀಯೇನು? ಛೇ ಛೇ, ನೀನು ಮನುಷ್ಯ ಅಲ್ಲ, ಮೃಗಾಕನು. ನಿನ್ನ ಮುಖ ದರ್ಶನ ಕೂಡ ಮಾಡ್ಕೊಡ್ದು. ಇನ್ನೊಂದ್ಸತಿ ಏನಾದ್ರೂ ಇಂಥ ಸುದ್ದಿ ನನ್ನ ಕಿವಿಗೆ ಬಿದ್ರೆ, ನನ್ನ ಮಗಳು ವಿಧವೆ ಆದ್ರೂ ಪರವಾಗಿಲ್ಲ, ನಾನ್ ನಿನ್ನ ಶೂಟ್ ಮಾಡ್ಬಿಡ್ತೀನಿ. ಚಲ್ವಿ, ಬೈಲಿ. ಅವ್ರ ಜೊತೆಲಿ ನಿಲ್ಲು. ಜೊತೆಲಿ ನಿಂತ್ಕೊಂತ ಹೇಳ್ತಾ ಇದ್ದೆ, ಅಷ್ಟು ಗೊತ್ತಲ್ಲ ಮಗ ನೋಡ್ತಿದ್ಯಾ? ಚೆನ್ನ, ನೀನ್ ಇಲ್ಲಿಗೆ ಬಂದಿನ ನೀವೇ ತಂದೆ ತಾಯಿ ಅಂತ ಹೇಳ್ದೆ. ನಾನು ಆ ಜವಾಬ್ದಾರಿನ ಪೂರೈಸ್ಕೊಡ್ಬೇಕು ತಾನೆ. ಬರೋ ಗುರುವಾರ ಬಹಳ ಒಳ್ಳೆ ದಿನ. ಅವತ್ತು ನಿಮ್ಮಿಬ್ಬರ ಮದುವೆನ ನಾನೇ ನಿಂತು ತರಿಸ್ಕೊಡ್ತೇನೆ. ಬೆಳು ಕಾಲಿಗೆ ಮಕ ನೋಡ್ತಿದ್ದೆ ಬೆಳು. ನಗು ನಗುತ್ತಾ ನೀ ಬರುವೆ, ನಗು ನಗುತ್ತಾ ನೀ ಬರುವೆ, ನಗುವಿನವೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ನಗು ನಗುತ್ತಾ ನೀ ಬರುವೆ, ನಗುವಿನಲ್ಲೇ ಮನಸೆಳೆವೆ. ಸಾವಿತ್ರಿ, ಬಂದೆಪ್ಪ. ನಾ ಪೇಟೆಗೆ ಹೋಗಿ ಬರ್ತಾ ಇದ್ದೇನೆ. ಬರೋ ಸ್ವಲ್ಪ ಹೊತ್ತಾಗ್ಬೋದು. ತಗೋ. ನೀನೇಕಪ್ಪ ಹೋಗ್ತಾ ಇದೀಯಾ? ಚೆನ್ನಾಗಿ ಹೇಳಿದ್ರೆ ಅವನೇ ಹೋಗಿ ಏನ್ ಬೇಕಾದ್ರೂ ತಂದ್ಕೊಡ್ತಾ ಇದ್ದ. ಅವನ ಮದುವೆಗೆ ಹೊಸ ಬಟ್ಟೆ ಒಡವೆ ತರಬೇಕು ಅಂತ ತಾನೇಮ್ಮ ನಾನೇ ಹೋಗ್ತಾ ಇರೋದು. ಹಾಗಾದ್ರೆ ಒಳ್ಳೇದ್ ನೋಡಿ ತಂದ್ಕೊಡಪ್ಪ. ಆಗ್ಲಮ್ಮ. ಡ್ರೈವರ್, ಏನ್ ಮಾಡೋದು? ನಮ್ ದುರಾದೃಷ್ಟ. ದೇವರಂಥ ಮಾವನ ಕಳ್ಕೊಂಡು ನಾವೆಲ್ಲ ತಬ್ಲಿಗಳಾಗ್ಬಿಟ್ವಿ. ನೋಡು, ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಹೆದರಬೇಡ, ನಾನಿದ್ದೀನಿ. ಇನ್ನು ಮೇಲೆ
ನಿನ್ನ ಮನಸ್ಸು ನೋಯಿಸಿದಾಗೆ ಹೂವನ್ನ ಕಾಪಾಡ್ತೀನಿ. ನಮ್ಮೆಲ್ಲರಿಗೂ ತಂದೆ ಆಗಿದ್ರು ಧರ್ಮರಾಯರಂತವ್ರು. ನಮ್ಮೆಲ್ಲಾರು ಒಂದ್ ದಿವ್ಸನಾದ್ರು ಕೂಲಿಯವರ ಕಂಡಿದ್ರು ಅವರು. ದೊಡ್ಡಣೇನು ನಮ್ನೆಲ್ಲಾರ್ನು ಅನಾಥನಾಗಿ ಮಾಡಿ ಈಗ ಹೊರಟೋಗ್ಬಿಟ್ರು. ದೇವ್ರು ಯಾವಾಗ್ಲೂ ಹೀಗೆ ಕಣಪ್ಪ, ಒಳ್ಳೆಯವ್ರನ್ನ ತನ್ನ ಹತ್ರ ಬೇಗ ಕರ್ಸ್ಕೊಂಡ್ಬಿಟ್ಟು. ನಿಮಗೇನ್ ಹೇಳೋರು ಕೇಳೋರು ಯಾರು ಇಲ್ವೇನ್ರು? ಕೆಲಸ ಮಾಡೋದ್ ಬಿಟ್ಟು ಗುಂಪು ಕಟ್ಕೊಂಡು ಹರಟೆ ಹೊಡಿತಾ ಇದ್ದೀರಾ? ಇಲ್ಲಿ ಯಾರು ಹರಟೆ ಹೊಡಿತಾ ಇಲ್ಲ ಸ್ವಾಮಿ. ದೊಡ್ಡ ಯಜಮಾನ್ರು ಹೋಗ್ಬಿಟ್ರಲ್ಲ ಅಂತ ಎಲ್ಲ ಸಂಕಟ ಪಡ್ತಾ ಇದ್ದಾರೆ. ನನಗಿಲ್ದೇ ಇರೋ ಸಂಕಟ ನಿಮಗ? ಕೂಲಿ ಮಾಡಿ ಕಾಸು ತಗೊಳ್ಳೋ ನೀವು ಸಂಕಟ ಪಟ್ಬಿಟ್ರೆ ಸತ್ತೋರು ಎದ್ದು ಬಂದ್ಬಿಡ್ತಾರ? ಏನ್ರ ಹಾಗೆ ನೋಡ್ತಾ ಇದ್ದೀರಾ? ಮೇಸ್ತ್ರಿ. ಏನ್ ಸ್ವಾಮಿ? ನಿನ್ನಲ್ಲ ಮೇಸ್ತ್ರಿ, ಹೇಳಿದ್ದೇನೆ. ಇವ್ರು ಯಾವ ಊರು ಮೇಸ್ತ್ರಿನಪ್ಪ? ನಮ್ ಮೇಸ್ತ್ರಿ ಚೆನ್ನ. ನಮ್ ಮಾವ ಸತ್ತ ಮೇಲೆ ಅವನ ಮೇಸ್ತ್ರಿತನ ಸತ್ತು ಹೋಯ್ತು ಕಣ. ಇಷ್ಟ ಇದ್ರೆ ಕೂಲಿ ಕೆಲಸ ಮಾಡ್ಲಿ, ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಲಿ. ಅವನು ಯಾಕೆ ಕೂಲಿ ಕೆಲಸ ಮಾಡೋ? ದುಡಿಯೋನು ಯಾವ ಕೆಲಸ ಆದ್ರೇನು ಮೈ ಮುರಿದು ಕೆಲಸ ಮಾಡ್ಬೇಕು, ಹೊಟ್ಟೆ ತುಂಬಾ ತಿನ್ಬೇಕು. ಸ್ವಾಮಿ, ನಾನು ಕೂಲಿ ಕೆಲಸನೇ ಮಾಡ್ತೀನಿ. ಮೇಸ್ತ್ರಿ, ಒಂದು ಕೆಲಸ ತಗೋ ಇವರ ಹತ್ರ. ಹೋಗಯ್ಯ, ಕೆಲಸ ನೋಡು. ಕೂಲಿ ಮಾಡೋ ಜಾಗದಲ್ಲಿ ಕೂಲಿಯವನಾಗಿರದೆ ಯಜಮಾನಿಕೆ ತೋರಿಸ್ತಿಯಂತೆ. ನಾನು ಆ ಜಾಗದಲ್ಲಿ ಇರಬೇಕಾಗಿತ್ತು. ಏನಾಗ್ತಿತ್ತು ಸ್ವಾಮಿ? ಏನಾಗ್ತಿತ್ತ? ಸುಟ್ಟು ಬಿಡ್ತಿದ್ದೆ. ಏನ್ ಸುಟ್ಟು ಬಿಡ್ತಾ ಇದ್ರಿ ಸ್ವಾಮಿ? ಏನ್ ಕೋಳಿನ, ಮೀನ್ನ? ಎಷ್ಟು ಸುಲಭವಾಗಿ ಹೇಳ್ತಿದ್ದೀರಿ ಸ್ವಾಮಿ, ಸುಟ್ಟು ಬಿಡ್ತಾ ಇದ್ದೆ ಅಂತ. ಯಾರು ಸುಡಕ್ಕಾಗೋದಿಲ್ಲ ಸ್ವಾಮಿ, ಯಾರು ಬದುಕ್ಸಕ್ಕಾಗಲ್ಲ, ಯಾರು ಹೆದರ್ಬೇಕಾಗಿಲ್ಲ. ನಮ್ಮ ನೆರಳಿಗೆ ನಾವು ಹೆದರ್ಕೋಬೇಕು ಸ್ವಾಮಿ. ಉಪದೇಶ ಮಾಡ್ತೀಯ ನನಗೆ? ಮುಚ್ಚ ಬಾಯಿ. ನಾನ್ ಬಾಯಿ ಮುಚ್ಕೊಂಡೆ ಸ್ವಾಮಿ ಕೆಲಸ ಮಾಡ್ತಾ ಇದ್ದೆ. ಬಾಯಿ ಬಿಚ್ಕೊಂಡ್ಬಂದವ್ರು ನೀವೇ. ನಿನ್ನಂಥ ಒಂದು ಕೆಟ್ಟಳು ನಮ್ಮ ಎಸ್ಟೇಟ್ ಅಲ್ಲಿ ಇದ್ರೆ ಇಡೋ ಕೂಲಿಯವರೆಲ್ಲ ಕೂಲಿಗೆಟ್ಟು ಹೋಗ್ತಾರೆ. ಇನ್ನೊಂದು ಕ್ಷಣ ನೆನೆಯಲ್ಲಿ ಹೊರಕೊಡುದು. ಬಹಳ ಸಂತೋಷ ಸ್ವಾಮಿ. ಇವತ್ತಿನ ದಿವಸ ದೊಡ್ಡ ಯಜಮಾನ್ರು ಬದುಕಿದ್ದು ಈ ದೃಶ್ಯ ಅವರ ಕಣ್ಣಿಂದ ನೋಡಿದ್ರೆ ನಾನು ಗೆಟ್ಔಟ್ ಆಗ್ತಿದ್ದೋ, ನೀವು ಗೆಟ್ಔಟ್ ಆಗ್ತಿದ್ರೋ ಅದು ನಿಮಗೆ ಗೊತ್ತಾಗ್ತಿತ್ತು. ಬರ್ತೀನಿ ಸ್ವಾಮಿ. ಚೆನ್ನನಿಗೆ ಇಲ್ಲಿ ಕೆಲಸ ಇಲ್ಲ ಅಂದ್ಮೇಲೆ ನಾವ್ ಯಾರು ಇಲ್ಲಿ ಕೆಲಸ ಮಾಡಲ್ಲ. ಮಾಡ್ದೆ ತೊಳೆದ್ರು ನಿಮ್ಮನ್ನ ನಮ್ ಕಡೆ ನಮ್ಮ ಮಾವ ಆಸ್ತಿ ಮಾಡಿದ್ದು. ನೀವ್ ಅಲ್ದೇ ನಿಮ್ಮ ತಾತ ಬಂದ್ ಮಾಡ್ತಾರೆ ಕಣೋ. ದುಡ್ಡು ಬಿಸಾಕ್ತಾರೆ. ಎಷ್ಟು ಜನ ಬೇಕೋ ಕೆಲಸಗಾರರು? ನೋಡ್ತಾ ಇರೋ, ನಿಮ್ಮ ಕಣ್ಣೆದುರಿಗೆ ಬೇರೆ ಕೆಲಸದವ್ರು ತಗೊಂಡ್ಬಂದು ನಾನು ಕೆಲಸ ಮಾಡ್ತಿಲ್ಲ. ನಾನು ಎಷ್ಟೇ ಮಾಲೀಕನೇ ಅಲ್ಲ ಕಣೋ, ಮಾಲೀಕನೇ ಅಲ್ಲ. ಈ ಮಾತು ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರಿ ಸ್ವಾಮಿ. ಬಂದ್ರ ಏನ್ರಣ, ಎಲ್ಲಿ ಹೊರಟಿದ್ರಿ ನೀವೆಲ್ಲ? ಕೆಲ್ಸಕ್ಕೆ. ಯಾಕೆ ಇಲ್ಲಿ ಯಾರು ಕೆಲಸ ಮಾಡೋರಿಲ್ವೇನು? ಎಲ್ರು ಕೆಲಸ ಬಿಟ್ಬಿಟ್ರು ಅಂತ ದಣಿಯವ್ರು ಹೇಳಿದ್ರು. ದುಡಿಯೋ ಜನ ಕೆಲಸ ಬಿಟ್ರೆ ಗಂಜಿ ಸಿಗುತ್ತೇನಪ್ಪ? ನಮಗೂ ನಿಮ್ಗೂ ಏನ್ ಆಸ್ತಿ ಇದೆ ಕೂತ್ಕೊಂಡು ತಿನ್ನೋದಿಕ್ಕೆ? ಹಾಗಾದ್ರೆ ಇವ್ರು ಹೇಳಿದ್ದು ಸುಳ್ಳು. ಇಲ್ಲಿರೋ ಕೆಲಸಗಾರರ ಪೈಕಿ 7-8 ಜನ ಕಾಯಿಲೆ ಬಂದು ಮಲಗಿದ್ದಾರೆ. ಕುಡಿಯೋದಕ್ಕೆ ಔಷಧಿ ಇಲ್ಲ, ಗಂಜಿ ಕಾಸಿಲ್ಲ. ಕೂಲಿಯವ್ರನ್ನ ಹೀಗೆ ಕೊಲ್ಲೋದು ಧರ್ಮ ಅಲ್ಲ ಸ್ವಾಮಿ ಅಂತ ಕೇಳ್ಕೊಂಡಿದ್ದಕ್ಕೆ ಎಲ್ಲರನ್ನೂ ಕೆಲಸದಿಂದ ತೆಗೆದು ಬಿಟ್ಟಿದ್ದಾರೆ. ನೀವೇ ಯೋಚನೆ ಮಾಡಿ. ಕೆಲಸ ಅಂದ ತಕ್ಷಣ ನೀವೆಲ್ಲ ಹೀಗೆ ಹೊರಟು ಬಂದ್ಬಿಟ್ರಲ್ಲ, ಇಲ್ಲಿರೋ ನಿಮ್ಮ ಅಣ್ಣ ತಮ್ಮಂದ್ರು ಹೊಟ್ಟೆಗೆ ಏನ್ ತಿನ್ಬೇಕು? ಮಣ್ಣು ತಿನ್ಬೇಕಾ? ಇವತ್ತು ನಮಗ ಬಂದ ಗತಿ ನಾಳೆ ನಿಮಗ್ ಬಂದ್ರೆ ಆವಾಗ ಏನ್ ಮಾಡ್ತೀರಿ? ನಮಗಿದ್ಯಾವುದು ಗೊತ್ತೇ ಇಲ್ಲ. ನಡೀರಪ್ಪ, ನಡೀರಿ. ಎಲ್ಲಗ ಹೋಗೋದು? ನಮ್ಮೂರಿಗೆ. ನಾವಿಲ್ಲಿ ಕೆಲಸ ಮಾಡಲ್ಲ. ಮಾತಾಡೋದಕ್ಕಿಂತ 2ರಷ್ಟು ಕೂಲಿ ಜಾಸ್ತಿ ಕೊಡ್ತೀನ್ರ. ಬಂದ್ರ ಆ ಹಣನ ನಿಮ್ಮ ಕೆಲಸಗಾರರಿಗೆ ಕೊಟ್ಟು ಅವ್ರಿಗೆಲ್ಲ ತಾವೇ ಕೆಲಸ ಮಾಡಿಸ್ಕೊಳ್ರಿ. ನಡೀರೋ. ಹಾಂಡ ನನ್ನ ಮಕ್ಕಳ. ಯಾಕ್ರ? ಕತ್ತೆ ಹಾಗೆ ತಿಂದು ಹಂದಿ ಹಾಗೆ ಮೈ ಬೆಳೆಸ್ಕೊಂಡಿದ್ದೀರಲ್ಲೋ ದಾಂಡಿಗ್ರ. ಏನು ಪ್ರಯೋಜನ? ಏನ್ ಸಾಧಿಸ್ಬೇಕು ಹೇಳಿದಣಿ? ಇದುವರೆಗೂ ಸಾಧಿಸಿದ್ದಲ್ವೋ, ಇನ್ನು ಮುಂದೆ ಕಾಯ್ಕೊಂಡಿದೆ ನಮಗೆ ದೊಡ್ಡ ಕಂಟಕ. ಇದಾನಲ್ಲ ಚೆನ್ನ, ಮೊದಲು ಅವನು ಹುಟ್ಲಿಲ್ಲ ಅಂತ ಬಿಡ್ಬೇಕು.
ನಮ್ ಎಸ್ಟೇಟಿನ ದೊಡ್ಡ ಯಜಮಾನ ಹಿರಿ ಪಾಪ ಅಂತ ದೊಡ್ಡ ಹುಲಿನೇ ಕಾರಿನ ಸಮೇತ ಭೂಕತ ಮಾಡಿದ ಭೂಪ ನೀವು ಇವಲ್ಲಿ ಯಾವ ಮಹಾ ಲೆಕ್ಕಕ್ಕೆ ಹೇಳಿದಳಿ ನೀವು ಹಿಂಗನ್ನದ್ರೊಳಗೆ ಅವನ್ ಹೆಣನ್ನ ತಂದಿಲ್ಲಿ ಮಲಗಿಸ್ಬಿಡ್ತೀನಿ. ವೆರಿ ಗುಡ್ ವೆರಿ ಗುಡ್. ರೈಟ್ ಗುಡ್. ಗೊತ್ತಾದಾಗೆ ಇವತ್ತೇ ಈ ಕೆಲಸ ಮಾಡಿ ಮುಗಿಸ್ಬಿಟ್ರೆ ನಿಮ್ಮೆಲ್ಲರೂ ಹಣದಲ್ಲಿ ಮುಳುಗಿಸ್ಬಿಡ್ತೀನಿ. ಹಣದಲ್ಲಿ ಮುಳುಗಿಸ್ಬಿಡ್ತೀನಿ. ಹೋಗಿ. ಎಲ್ಲ ಬಡ್ಡಿ ಮಗನೇ, ಸಾವು ಬೆನ್ನ ಹಿಂದೆ ಕಾಯ್ಕೊಂಡಿದ್ರು ನನ್ನೆದುರಿಗೆ ಕಾಲ್ ಚಾಚ್ಕೊಂಡು ನಗುತ್ತಾ ಕೂತಿದೀಯಲ್ಲ, ನಿನಗೆ ಎಷ್ಟು ಧೈರ್ಯ? ಸಾವಿಗೆ ಹೆದರ್ಕೊಂಡು ಗುಂಪು ಕಟ್ಕೊಂಡಿರೋ ಶಂಡ ಬಡ್ಡಿ ಮಕ್ಕಳಿಗೆ ಇಷ್ಟು ಭಂಡ ಧೈರ್ಯ ಇರಬೇಕಾದ್ರೆ ದೇಹನ ದಂಡಿಸಿ ನ್ಯಾಯವಾದ ರೀತಿಯಲ್ಲಿ ಕೂಲಿ ಸಂಪಾದನೆ ಮಾಡಿ ಅನ್ನ ತಿನ್ನೋ ನಮಗೆಷ್ಟು ಧೈರ್ಯ ಇರಬೇಕು? ಯಜಮಾನ್ರು ಸತ್ ಕೂಡ್ಲೆ ಯಾವಾಗ ನಿಮ್ಮ ಬಣ್ಣ, ಬಟ್ಟೆ, ಮಾತು, ರೀತಿ, ನೀತಿ ಎಲ್ಲ ಬದಲಾವಣೆ ಆಯ್ತೋ ಆಗ್ಲೇ ನನಗೊಂದು ಸಣ್ಣ ಸಂದೇಹ ಬಂತು. ಆ ಸಂದೇಹ ಈಗ ಪರಿಹಾರ ಆಯ್ತು. ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಮೀರ್ ಸಾದಕ್ ಅಂತ ಒಬ್ಬನಿದ್ದಂತೆ ನಿಮಗ್ ಗೊತ್ತಾ? ಅವನಿಂದ ಆ ದೇಶವೇ ನಾಶ ಆಗೋಯ್ತಂತೆ. ಅಂಥ ಒಬ್ಬ ಮೀರ್ ಸಾದಕ್ಕು ಹಿತಶತ್ರು ಇಲ್ಲೂ ಒಬ್ಬನಿದ್ದಾನೆ. ಒಂದಲ್ಲ ಒಂದು ದಿವಸ ಅವನೇ ನನ್ನ ಮೃತ್ಯುವಾಗ್ತಾನೆ ಅನ್ನೋದು ನಮ್ಮ ಯಜಮಾನರ ಗಮನಕ್ಕೆ ಬರಲಿಲ್ಲ. ಅವರು ಹಾವಾಗ ಹಾಲು ಹರಿತಾ ಇದ್ದೀನಿ ಅನ್ನೋದನ್ನ ತಿಳ್ಕೊಳ್ಳಿಲ್ಲ. ನಿಮ್ಮಂಥ ಕಟಕರು, ಚಂಡಾಲರು, ದ್ರೋಹಿಗಳು, ತಾಯಿಗಂಡ್ರು ಈ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ವೇನೋ ಅಂತ ನನಗನ್ಸುತ್ತೆ. ಮುಚ್ಚಬಾಯಿ ಬಡವ ರಾಸ್ಕಲ್. ನೀನು ಮುಚ್ಚಬಾಯಿ ಬಡವ ರಾಸ್ಕಲ್. ನನ್ನ ಬಾಯಿ ಮುಚ್ಚು ಅಂತ ಹೇಳೋದಕ್ಕೆ ನೀನ್ ಯಾವನೋ? ನೀನೇ ನನ್ನ ಯಜಮಾನ ಏನೋ? ಬಾಯಿ ಮುಚ್ಚಬೇಕಂತೆ ಬಾಯಿ. ಯಾಕೆ? ಕಂಡು ಹೆಣ್ಣು ಮಕ್ಕಳ ಹಿಂದೆ ನಾಯಿ ಹಾಕಿ ಸುತ್ತಿದ್ದಕ್ಕೋಸ್ಕರನ? ಕಳ್ಳು ಗುಂಪು ಕಟ್ಟಿದ್ದಕ್ಕೋಸ್ಕರವಾ? ಅಥವಾ ಯಜಮಾನರನ್ನ ಕಾರ್ ಸಮೇತ ಹಳ್ಳಕ್ಕೆ ತಳ್ಳಿದ್ದಕ್ಕೋಸ್ಕರವಾ? ಮಗಳು ಯಾತಕ್ಕೋಸ್ಕರ ಬಾಯಿ ಮುಚ್ಕೋಬೇಕು? ಮುಚ್ಚಿಸ್ತೀನಿ. ಒಂದೇ ಸಾರಿ ನಿನ್ನ ಬಾಯಿ ಮುಚ್ಚಿಸ್ತೀನಿ. ಎಷ್ಟು ದಿವಸ ನಾನು ಯಾರು ಅಂತ ನಿನಗೆ ಗೊತ್ತಿರಲಿಲ್ಲ, ಈಗ ತೋರಿಸ್ತೇನೆ. ನೀನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರವೇ ಕಣೋ ನಾನು ಇಲ್ಲಿಗೆ ಬಂದಿರೋದು. ಬೇಡ ಚಿನ್ನ, ನಾವಿಲ್ಲಿರೋದು ಬೇಡ. ನಂಗೆ ಯಾಕೋ ತುಂಬಾ ಭಯವಾಗುತ್ತೆ. ಯಾವತ್ತಿದ್ರೂ ಇಲ್ಲ ಅಪಾಯ ತಪ್ಪಿದ್ದಲ್ಲ. ನಾವ್ ಯಾರ ಕಣ್ಣಿಗೂ ಕಾಣ್ದಾಗೆ ಎಲ್ಲಾದ್ರೂ ದೂರ ಹೊರಟೋಗ್ಬಿಡೋಣ ನಡಿ. ಹಾಗೇಂತೀಯ? ದೂರ ಹೊರಟೋಗಬಹುದು, ನಂದೇನು ಅಭ್ಯಂತರ ಇಲ್ಲ. ಚೆಲುವೆ, ನೀನ್ ಕಂಡ ಹಾಗೆ ಮೊದಲು ಈ ಚೋಮ ಇವರಿಗೆಲ್ಲ ನಮ್ಮನ್ನು ಕಂಡ್ರಾಗ್ತಾ ಇರ್ಲಿಲ್ಲ. ಇವತ್ತು ಅದೇ ಜನ ನಮಗೋಸ್ಕರ ಪ್ರಾಣ ಕೊಡೋದಕ್ಕೆ ತಯಾರಾಗಿದ್ದಾರೆ. ಅಂಥವ್ರನ್ನ ಬಿಟ್ಟು ಹೊರಟು ಹೋಗೋದ? ಬದುಕಿದ್ರೆ ಅವ್ರ ಜೊತೆಲೇ ಬದುಕಬೇಕು, ಇಲ್ಲ ಅವ್ರ ಜೊತೆಲೇ ಸಾಯ್ಬೇಕು. ಅವ್ರ ಕೈ ಕಾಲು ಕಟ್ಟಿ ಜೀಪ್ನಲ್ಲಿ ಹಾಕಿ ಯಾವ್ದಾದ್ರು ಬೆಟ್ಟದ ಕೊರಗಲ್ಲಿ ತಳ್ಬಿಡ್ರು. ಏನೇಲೆ ಚೆಲುವಿ, ನಿನ್ನನ್ನು ಯಾರು ಕಾಪಾಡ್ಕೊಳ್ಳಕ್ಕಿಲ್ಲ. ಅವತ್ತು ಯಾವ ಜಾಗದಲ್ಲಿ ನನ್ನ ಮಾನ ಕಳೆದಿಯೋ ಇವತ್ತು ಅದೇ ಜಾಗದಲ್ಲಿ ನಿನ್ನ ಮಾನನ ಯಾರು ಕೈಗಾಲೆಲ್ಲ ಕಟ್ಟಿಬಿಟ್ಟವ್ರು ಯಾಕೆ ಬಂದು ಬಿದ್ದೆ? ಏನ್ ಭದ್ರವಾಗಿ ಕಟ್ಟವ್ರೆ? ಅಪ್ಪ ಏನಾಗಿಲ್ಲ ಬಿಡು, ಏನಾಗಿಲ್ಲ. ಹೆಂಗಾಯ್ತಪ್ಪ? ಅಯ್ಯೋ ದೇವ್ರೆ, ಚರಣ ಏನಾಗಿಲ್ಲ, ಸುಮ್ಮನೆ ಇರಪ್ಪ. ಏನಾಗಿಲ್ಲ. ಯಾಕೆ ಇನ್ಯಾಕೆ ಹೇಳ್ತಾ ಇದ್ದೀಯಾ? ನಿನ್ ಚೆನ್ನ ಇನ್ನೂ ಜೀವಂತವಾಗಿದ್ದಾನೆ. ಇವತ್ತಿಗೆ ಜಾಗದ ಅನ್ನದೃಣ ಮುಗಿದು ಹೋಯ್ತು. ನಡಿ, ಎಲ್ಲಾದ್ರೂ ದೂರ ಹೊರಟು ಹೋಗೋಣ. ನೀವಿಲ್ಲಿಂದ ಹೊರಟೋದ್ರಲ್ಲಿ ನನ್ಗೇನ್ ಕೆಲಸ ಇಲ್ಲ. ನಾನು ನಿಮ್ ಜೊತೆಲೆ ಬರ್ತೀನಿ. ನಡೀರಿ ಹೋಗೋಣ. ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ ನೋಡ್ತೀಯ ನೀನು? ನಿನ್ನ ಸುಮ್ಮನೆ ಬಿಟ್ಟು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಕ್ಷಮ. ಏನ್ ಮಾಡ್ತೀರಿ ನೀವು? ಏನು ಮಾಡ್ತೀರಾ? ಏನು ಮಾಡ್ತೀರಾ? ತೆಗಿರಿ, ಕೈ ತೆಗಿರಿ, ದಯವಿಟ್ಟು ಕೈ ತೆಗಿರಿ. ನೀವು
ನನ್ನಲ್ಲಿದ್ದು ಮನಸ್ಸು ಗುಣಗಳನ್ನೆಲ್ಲ ಆ ಬೆಂಕಿ ಜೊತೆನಲ್ಲೇ ಸುಟ್ಟು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗ್ಬೇಕು ಅಂತ ಮಾಡ್ತಿದೀಯಾ? ನೀನು ಹೋಗೋದಾದ್ರೆ ನನ್ನ ಆ ಬೆಂಕಿ ಜೊತೆ ಸುಟ್ಟು ಹೊಟ್ಟು. ತಾಳಿ ಭಾಗ್ಯ ಉಳಿಸ್ಕೊಟ್ಟ ದೇವರಪ್ಪ ನಿಂದು. ನಮ್ಮನ್ ಬಿಟ್ಟು ಹೋಗ್ಬೇಡಪ್ಪ, ಹೋಗ್ಬೇಡ. ಓದಿಗೋ, ಅವನು ನಮ್ಮ ಜೊತೆಯಲ್ಲಿ ಇರೋದೆ ನಮಗೆಲ್ಲ ಒಂದು ಶಕ್ತಿ. ಬಂದುತ್ತಾ ನಿಂದುತ್ತಾ ಒಂದುತ್ತಾ ಇಂದುತ್ತಾ ಬಂದುತ್ತಾ ನಿಂದುತ್ತಾ ಒಂದುತ್ತಾ ಇಂದುತ್ತಾ ಬಂದುತ್ತಾ ನಿಂದುತ್ತಾ ಒಂದುತ್ತಾ.
ಮುನಿ ಬಳಿಗೆ ಬಾರೇನೆ ಕೊಳಲ ನುಡಿಸಿ ಒಲಿಸಿ ನಿನ್ನ ಕೊಳಲ ನುಡಿಸಿ ಒಲಿಸಿ ನಿನ್ನ ರಮಿಸೆ ಬಂದೇನೆ ಪ್ರಿಯೇ ರಮಿಸೆ ಬಂದೇನೆ ಪ್ರಿಯೇ ರಮಿಸೆ ಬಂದೆ ಕರ ಬಿಡಿವೆ ಕನಿಕರಿಸೆ ನೀ ಮುನಿದು ನಿಂದೇಗೆ ಪ್ರಿಯಳೆ ರಾಧೆ ಮುನಿದು ನಿಂದೇಗೆ ಪ್ರಿಯಳೆ ರಾಧೆ ಬಿಡುವೆನೆ ನಿನ್ನನು ಆಸೆ ಹೇಳುವಾಸೆ ಹೇಳಲಾರೆ ನಾನು ತಾಳಲಾರೆ ನನ್ನನ್ನೆಲ್ಲ
ಸ್ವರ್ಗವ ತೋರಿದೆ. ಆಸೆ ಹೇಳುವಾಸೆ ಹೇಳಲಾರೆ ನಾನು ತಾಳಲಾರೆ ನನ್ನ ಇನಿಯನ